ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನೋಡಿ, ನಾನು ಫಿಶ್ ತರೋಣ ಅಂತ ಮಾರ್ಕೆಟಿಗೆ ಹೊರಟಿದ್ದೀನಿ. ಆಗಲೇ ಬಸ್ಸಿಗೆ ಬಂದೆ. ಹಾಗೆ ಇಲ್ಲಿಂದ ಬಸ್ ಸ್ಟ್ಯಾಂಡ್ಲಿಂದ ಸ್ವಲ್ಪ ದೂರನೇ ಇದೆ, ಜಾಸ್ತಿ ದೂರ ಏನಿಲ್ಲ. ಹಾಗೆ ವಾಕ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ಚೆನ್ನಾಗಿ ಅನಿಸಿದ್ದಲ್ಲಿ ಒಂದು ಲೈಕನ್ನು ಕೊಡಿ. ಹಾಗೆ ವಿಡಿಯೋನ ಶೇರ್ ಮಾಡಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹೀಗೆ ನೀವು ಸಪೋರ್ಟ್ ಮಾಡ್ತಾ ಇರಿ. ನೋಡಿ, ಈ ಕಡೆಯಿಂದ ಹೋಗ್ತಾ ಇದ್ದೀನಿ. ನೋಡಿ, ಮಾರ್ಕೆಟಿಗೆ. ನೋಡಿ, ಗೋಕರ್ಣ ಊರೆಲ್ಲ ಈ ಥರ ಇದೆ. ನೋಡಿ, ಇದೆಲ್ಲ ಹೋಟೆಲ್ಗಳು. ಬಂದ ಜನರೆಲ್ಲ ಇಲ್ಲಿ ಇರ್ತಾರೆ. ದೇವರಿಗಂತ ಬಂದವರೆಲ್ಲ ಇಲ್ಲಿ ಹೋಟೆಲ್ಗಳಿಗೆಲ್ಲ ಬಂದು ಇರ್ತಾರೆ. ನೋಡಿ, ಈ ಕಡೆ ಎಲ್ಲ ಮನೆಗಳು ಮತ್ತು ಗಿಡ ಮರಗಳು ಎಲ್ಲ ಎಷ್ಟು ಸುಂದರವಾಗಿದೆ ನೋಡಿ. ಹಾಗೆ ನಿಮಗೆ ತೋರಿಸೋಣ ಅಂತ ಎಲ್ಲ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಸಿಟಿ ಏನಲ್ಲ, ಹಳ್ಳಿನೇ. ಆದರೆ ದೇವರು ಆತ್ಮಲಿಂಗವಿರೋದ್ರಿಂದ ಇಲ್ಲಿ ಪ್ರಸಿದ್ಧಿಯಾಗಿದೆ ಈ ಊರು. ತುಂಬ ಪವರ್ಫುಲ್ ಆತ್ಮಲಿಂಗವಿರುವ ಗೋಕರ್ಣ ಇದು. ತುಂಬ ಪುರಾತನ ಕಾಲದಿಂದ ಇಲ್ಲಿ ಉದ್ಭವ ಆಗಿರುವ ಆತ್ಮಲಿಂಗವಿದು. ಅದೇ ನಿಮಗೆ ಸ್ಟೋರಿ ಗೊತ್ತಿರ್ಬೋದು. ಈಗ ನೋಡಿ, ಫಿಶ್ ಮಾರ್ಕೆಟಿಗೆ ಬಂದೆ. ನೋಡಿ, ಈ ಥರ ವೆರೈಟಿ ಫಿಶ್ಗಳು, ಬೇರೆ ಬೇರೆ ಥರದ್ದೆಲ್ಲ ಮಳೆಗಾಲದಲ್ಲಿ ಬರುವಂಥ ಫಿಶ್ಗಳು. ಇದು ನೋಡಿ ಪ್ರಾನ್ಸು. ಈ ಕಡೆ ನೋಡಿ ಬೇರೆ ಜಾತಿಯ ಮೀನುಗಳು. ಇದೆಲ್ಲ ನದಿ ಮೀನು. ಈಗ ಬರ್ತಾ ಇರೋ ಜಾಸ್ತಿ ನದಿ ಮೀನೇ ಬರೋದು. ನೋಡಿ, ಇದೆಲ್ಲನೂ ಬೇರೆ ಬೇರೆ ಥರ ಕಪ್ಪೆ ಚಿಪ್ಪು ಮತ್ತು ಪ್ರಾನ್ಸ್, ಸಣ್ಣ ಸಣ್ಣ ಮರಿಗಳು ಈಗ ಬರ್ತಾ ಇರೋದು. ಮಳೆಗಾಲದಲ್ಲಿ ಜಾಸ್ತಿಯಾಗಿ ದೊಡ್ಡ ದೊಡ್ಡ ಮೀನುಗಳು ಬರೋದಿಲ್ಲ. ಎಲ್ಲ ನದಿ ಮೀನೇ ಜಾಸ್ತಿ ಬರುತ್ತೆ. ಯಾಕಂದರೆ ಮಳೆ ಭಾಳ ತುಂಬ ಇದ್ದಾಗ ದೋಣಿಗಳು ಬಿಡೋದಿಲ್ಲ ಸಮುದ್ರದಲ್ಲಿ. ಗಾಳಿ ಈ ಥರ ಇದ್ದಾಗ ದೋಣಿಗಳು ಬಿಡೋದಿಲ್ಲ. ನೋಡಿ, ಎಷ್ಟು ಥರ ಮೀನುಗಳಿದೆ ನೋಡಿ. ಸಣ್ಣ ಸಣ್ಣ ಮರಿಗಳು, ಫ್ರೆಶ್ ಆಗಿರುತ್ತವೆ. ಈಗ ತಾನೇ ಬಂದಿರುವಂಥ ಮೀನುಗಳು. ಇದು ತಾರ್ಲಿ ಮೀನು, ಅದು ಮಾತ್ರ ಸಮುದ್ರದ್ದು. ಒಂದೊಂದು ದೋಣಿ ಹೋಗಿರ್ತವೆ. ಈ ಜಾಸ್ತಿ ದೋಣಿಗಳು ಹೋಗೋದಿಲ್ಲ ಮಳೆಗಾಲದಲ್ಲಿ. ಯಾಕಂದರೆ ದೋಣಿ ಮುಳುಗೋ ಚಾನ್ಸ್ ಇರುತ್ತೆ. ಹೀಗಾಗಿ ಬಿಡೋದಿಲ್ಲ ಈಗ ಜಾಸ್ತಿ ದೋಣಿಗಳನ್ನು. ನೋಡಿ, ಎಷ್ಟು ಥರ ಮೀನಿದೆ ನೋಡಿ ಇದರಲ್ಲಿ. ಸಣ್ಣ ಸಣ್ಣ ಮರಿಗಳು. ಇದು ಸಾರು ತುಂಬ ಟೇಸ್ಟಿ ಆಗುತ್ತೆ. ಯಾಕಂದರೆ ಫ್ರೆಶ್ ಇರೋ ಮೀನಿದು. ಏನು ಐಸ್ ಗೀಸ್ ಏನೂ ಹಾಕಿರಲ್ಲ. ನೋಡಿ, ಸಣ್ಣ ಸಣ್ಣ ಬೇರೆ ಬೇರೆ ಥರ ಎಷ್ಟೋ ಮಿಕ್ಸ್, ಎಲ್ಲ ಒಂದೇ ಥರ ಇರಲ್ಲ, ಎಲ್ಲ ಮಿಕ್ಸ್ ಆಗಿರುತ್ತೆ. ನೋಡಿ, ನಿಮಗೆ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ಯಾವ್ಯಾವ ಥರ ಮೀನಿರುತ್ತೆ ಇಲ್ಲಿ ಅಂತ ಹೇಳಿ. ಇದು ನಗಲಿ ಅಂತ ಹೇಳಿ. ಇದು ಸಾರು ತುಂಬ ಚೆನ್ನಾಗಿರುತ್ತೆ. ಇದು ನೋಡಿ, ಬುಟ್ಟೆಯಲ್ಲಿ ಎಲ್ಲ ಮಿಕ್ಸ್ ಇದೆ. ಮೀನು ಮಿಕ್ಸ್ ಬಂದಿದೆ ನೋಡಿ. ಈ ಥರ ಎಲ್ಲ ಇರುತ್ತೆ ಮಳೆಗಾಲದಲ್ಲಿ. ಇನ್ನೊಂದು ಸ್ವಲ್ಪ ದಿನ ಹೋದರೆ ದೋಣಿಗಳು ತುಂಬ ಬಿಡುತ್ತವೆ. ಮಳೆ ಸ್ವಲ್ಪ ಕಡಿಮೆ ಆದಮೇಲೆ ಆವಾಗ ದೊಡ್ಡ ದೊಡ್ಡ ಮೀನುಗಳೆಲ್ಲ ಬಂದಿರುತ್ತೆ. ಸುರ್ಮ ಗಿರ್ಮ ಎಲ್ಲ ಥರ ಮೀನುಗಳು ಬಂದಿರುತ್ತೆ. ಈಗ ಮಾತ್ರ ಸಣ್ಣ ಸಣ್ಣ ಮೀನು. ಇದು ನೋಡಿ ತಾರ್ಲಿದು, ಅದು ಮಾತ್ರ ಸಮುದ್ರದಿಂದ ಬಂದಿದ್ದು. ನೋಡಿ, ಎಷ್ಟು ಥರ ಇದೆ ಇಲ್ಲಿ. ಮಾರ್ಕೆಟ್ ಅದು ಇಲ್ಲ. ಇದೊಂದು ಜಾತಿಯ ಮೀನು. ಇದು ರೋಡಲ್ಲೇ ಕೂತಿರ್ತಾರೆ ಎಲ್ಲ. ಸಪ್ರೇಟಾಗಿ ಮಾರ್ಕೆಟ್ ಅದು ಇಲ್ಲ. ಫಿಶ್ ಮಾರ್ಕೆಟು ಇಲ್ಲೇ ರೋಡಲ್ಲೇ ಕೂತಿರ್ತಾರೆ ಅಷ್ಟೇ. ನೋಡಿ, ಇದು 100 ರೂಪಾಯಿ ಪಾಲಂತೆ ನೋಡಿ. ಒಂದೊಂದು ಪಾಲು 100 ರೂಪಾಯಿ ಗುಂಪಿ ಒಂದು.
ನೋಡಿ ಇದು ಪ್ರಾನ್ಸ್ ಮರಿ ಸಣ್ಣ ಸಣ್ಣ ಮರಿ, ಕ್ಲೀನ್ ಮಾಡೋದಕ್ಕೆ ಬೇಸರ ಆದಷ್ಟು ಸಣ್ಣ ಮರಿ. ಇದು ನೋಡಿ, ಇದೆಲ್ಲ 100 ರೂಪಾಯಿ ಒಂದು ಗುಂಪಿ ನೋಡಿ. ಅದು ಇದೊಂದು ಸ್ವಲ್ಪ ದೊಡ್ಡದಾಗಿದೆ ನೋಡಿ. ಅದು ಸ್ವಲ್ಪ ದೊಡ್ಡದಾಗಿದ್ದರೂ ಕೂಡ ರೇಟ್ ತುಂಬಾ ಜಾಸ್ತಿ ಹೇಳ್ತಾರೆ. 1800 ಈ ಥರ ರೇಟ್ ಹೇಳ್ತಾರೆ. ಈಗ ಸ್ವಲ್ಪ ತುಟ್ಟಿನೇ ಇರುತ್ತೆ ಮೀನು, ಯಾಕಂದರೆ ದೋಣಿ ಅಷ್ಟು ಹಾಕೋದಿಲ್ಲ, ಆದ್ದರಿಂದ ಸ್ವಲ್ಪ ತುಟ್ಟಿನೇ ಇರುತ್ತೆ. ಇನ್ನೂ ಸ್ವಲ್ಪ ದಿನ ಹೋದರೆ ಸ್ವಲ್ಪ ಚೀಪ್ ಆಗುತ್ತೆ. ನೋಡಿ ಎಷ್ಟೊಂದು ಜಾತಿ ಮೀನುಗಳಿವೆ ಇದರಲ್ಲಿ, ಎಲ್ಲ ಮಿಕ್ಸ್ ಆಗಿ ಬಂದಿರುತ್ತೆ. ಇದು 100 ರೂಪಾಯಿ ಗುಂಪಿ ನೋಡಿ. ಇದು ಚಿಕ್ಕ ಬಾಂಗ್ಡ ಮೀನು ನೋಡಿ, ಚಿಕ್ಕದು, ದೊಡ್ಡದಲ್ಲ. ಇದೊಂಥರ ವೆರೈಟಿ ನೋಡಿ ಎಷ್ಟು ಥರ ಇದೆ. ಹಾಗೆ ನೀವು ನೋಡಲಿ ಅಂತ ಹೇಳಿ ನಾನು ಫಿಶ್ ಮಾರ್ಕೆಟ್ ವಿಡಿಯೋ ಮಾಡ್ಕೊಂಡು ಬಂದೆ. ನೋಡಿ ಎಷ್ಟೊಂದು ಜಾತಿ ಮೀನುಗಳು. ಇದು ಪ್ರಾನ್ಸ್ ಗುಂಪಿ ನೋಡಿ, 100 ರೂಪಾಯಿ ಒಂದು ಗುಂಪಿ ಅಂತೆ. ಅದು ನೋಡಿ ಎಲ್ಲ ಮಿಕ್ಸ್ ಇದೆ ನೋಡಿ ಇದರಲ್ಲಿ. ಇದು ನೋಡಿ ಹೋಗಿ ಬಂದೆ ನಾನು, ಮತ್ತೆ ಬಸ್ ಸ್ಟ್ಯಾಂಡಿಗೆ ಬಂದು ಈಗ ಮತ್ತೆ ಬೇರೆ ಬಸ್ಸಿಗೆ ಮತ್ತೆ ವಾಪಸ್ ಮನೆಗೆ ಹೋಗಬೇಕು. ಹಾಗೆ ಬಸ್ ಸ್ಟ್ಯಾಂಡು ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಬಸ್ ಬರೋವರೆಗೂ ಕಾದು ಹೋಗಬೇಕು. ಈಗ ನೋಡಿ ಬಸ್ ಮೇಲೆ ಕೂತಿದ್ದೀನಿ. ನೋಡಿ ಈ ಥರ ಇದೆ ನೋಡಿ ಇದು ಬಸ್ ಸ್ಟ್ಯಾಂಡು. ಜಾಸ್ತಿ ದೊಡ್ಡ ಏನಿಲ್ಲ ಬಸ್ ಸ್ಟ್ಯಾಂಡು, ಚಿಕ್ಕದಾಗಿದೆ. ಈಗ ನೋಡಿ ಹೋಗ್ತಾ ಇದೆ ಬಸ್ಸು. ಇದೆಲ್ಲ ಪ್ರೈವೇಟ್ ಬಸ್ಗಳು. ಈ ಹೋಟೆಲ್ ನೋಡಿ, ಕೆಳಗಡೆ ಹೋಟೆಲು, ಆಮೇಲೆ ಮೇಲ್ಗಡೆ ಎಲ್ಲ ರೂಮ್ಸ್. ಇದು ನೋಡಿ ಹೋಗ್ತಾ ಇದೆ ಈಗ. ಕಡೆಯಲ್ಲಿ ಕೆಳಗಡೆ ಅಂಗಡಿಗಳು, ಮೇಲೆ ರೂಮ್ಸು ಎಲ್ಲ ಇದೆ ನೋಡಿ. ರೂಮ್ಸ್ ಮಾತ್ರ ತುಂಬ ಇದೆ ಇಲ್ಲಿ, ಹೋಟೆಲ್ಗಳು ಮಾತ್ರ ಎಲ್ಲ. ನೋಡಿ ಅಡಿಕೆ ತೋಟ, ತೆಂಗಿನ ತೋಟ ಎಲ್ಲ ನಿಮಗೆ ಕಾಣ್ತಾ ಇದೆ ನೋಡಿ. ಒಂದೊಂದು ಮನೆಗಳಿರುತ್ತೆ, ಅದು ಮನೆ ಹಿಂದ್ಗಡೆ ಎಲ್ಲ ತೋಟ, ಬಾವಿ. ಇದೊಂದು ದೇವಸ್ಥಾನ, ದುರ್ಗಾ ದೇವಸ್ಥಾನ. ಅದು ನಮ್ಮ ರಿಲೇಷನ್ ಅವ್ರದ್ದು ಮನೆ ಅದು. ಇದು ಕೂಡ ದೇವಸ್ಥಾನ ನೋಡಿ. ಈ ಕಡೆ ಎಲ್ಲ ಮನೆಗಳು ನೋಡಿ. ಇವು ನೋಡಿ ಎಲ್ಲ ಈ ಥರ ಇರುತ್ತೆ ನೋಡಿ. ಇಲ್ಲಿ ಸಿಟಿಗಳಲ್ಲಾದರೆ ಬೇರೆ ಥರನೇ ಇರುತ್ತೆ, ಹಳ್ಳಿಗಳಲ್ಲಾದರೆ ಈ ಥರ ಇರುತ್ತೆ. ಅದು ಕರಾವಳಿ, ಇದು ಕರಾವಳಿ ಸೈಡು. ಸಮುದ್ರ ಪ್ರದೇಶದಲ್ಲೆಲ್ಲ ಇದೇ ಥರ ಇರೋದು. ಬಸ್ ಸ್ಟ್ಯಾಂಡ್ಲಿಂದ ನಮ್ಮ ಮನೆ 2 ಕಿಲೋಮೀಟ್ರ್ ಆಗುತ್ತೆ. ಅರ್ಧ ಗಂಟೆಗೊಂದು ಬಸ್ಗಳಿವೆ. ಬಸ್ಸಿಂದ ಏನು ತೊಂದರೆ ಇಲ್ಲ, ಸಾಕಷ್ಟು ಬಸ್ಗಳಿವೆ. ಆರಾಮಾಗಿ ಬರ್ಬೋದು, ಹೋಗ್ಬೋದು ಮಾರ್ಕೆಟಿಗೆಲ್ಲ. ನೋಡಿ ಎಷ್ಟು ಹಸಿರು ಹೇಗೆ ಕಾಣ್ತಾ ಇದೆ ನೋಡಿ. ಈಗ ಮಳೆಗಾಲ ಅಲ್ವಾ, ಹೀಗಾಗಿ ಎಲ್ಲ ಹಸಿರು ಕಾಣ್ತಾ ಇದೆ. ಎಲ್ಲೂ ಕೂಡ ಸ್ವಲ್ಪನೂ
ಇದು ಇಲ್ಲ ಅಷ್ಟು ಹಸಿರಾಗಿ ಕಾಣ್ತಾ ಇದೆ ನೋಡಿ. ಮೊದಲೆಲ್ಲ ಇಲ್ಲೆಲ್ಲ ಮನೆಗಳಿರಲಿಲ್ಲ, ಹಾಗೆ ಖಾಲಿ ಜಾಗ ಇತ್ತು. ಈಗೆಲ್ಲ ಅಲ್ಲಲ್ಲೆಲ್ಲ ಮನೆಗಳಾಗಿವೆ. ಈಗ ಇನ್ನೊಂದು ಸ್ವಲ್ಪ ದಿನ ಹೋದರೆ ಪೂರ್ತಿ ಮನೆಗಳಾಗ್ಬಿಡುತ್ತವೆ. ನಾವು ಚಿಕ್ಕವರಿದ್ದಾಗಲೆಲ್ಲ ಇಲ್ಲಿ ಹಾಗೆ ಬಸ್ ಮೇಲೆ ಹೋಗ್ತಾ ಇರಲಿಲ್ಲ, ಹಾಗೆ ನಡ್ಕೊಂಡೇ ಹೋಗ್ತಾ ಇದ್ವಿ. ಈಗ ಸಾಕಷ್ಟು ಬಸ್ಸುಗಳಾಗಿವೆ, ಆರಾಮಾಗಿ ಹೋಗ್ಬೋದು ಬರ್ಬೋದು, ತೊಂದರೆ ಇಲ್ಲ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು? ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.